ನೀನು ಗಾಡಿ ಹೊಡ್ಕೊಂತ ಹೋಗ್ಬೇಕು, ನಾನ್ ಬೆನ್ನ ಹತ್ತಿ ನಿಂದು ಮುಕ್ಳಿ ಕಡಿತೀನಿ. ಅಪ್ಪಾಜಿ ಏನೋ ಮುಲ್ಲ ಮುಲ್ಲ ಅಂತ ಐತೆ ಅಪ್ಪಾಜಿ. ಮೋಸ್ಟ್ಲಿ ಎರೆಹುಳ ಇರ್ಬೇಕು. ಎರೆಹುಳನಾ? ನಿನ್ಗೆ ನಾನ್ ಕೇಳ್ತೀನಿ ಕ್ವಶನ್. ಡಾಕ್ಟರ್ ನೀನ್ ಕೇಳ್ತಾನೆ, ನೀನ್ ನಾಳೆ ಸುತ್ತ ಹೋಗ್ಬಿಡ್ತೀಯಪ್ಪ ಅಂತ. ನೀನ್ ಅಲ್ಲಿರೋ ಆಸ್ತಿ ಎಲ್ಲ ದಾನ ಮಾಡ್ಬಿಡ್ತೀಯಾ? ಇಲ್ಲ. May I come in? ಎಷ್ಟೊತ್ತಾಯ್ತು? ಬಂದೆ. ವೈಲೆನ್ಸ್ ಸೈಲೆನ್ಸ್. ನನ್ ಫಿಲಮ್ ಅಲ್ಲಿ ನನ್ನೇನೋ ಚೆಕ್ ಮಾಡ್ತೀಯ? ಬೈ ನಿಮ್ ವಾಯ್ಸ್ ಏನಾಗೈತೆ? ಟ್ರೈನಿಂಗ್ ಕಾರ್ಡ್ ಡಬ್ ಮಾಡ್ತಾನೆ. ಡ್ರೆಸ್ ನೋಡಪ್ಪ ಪರವಾಗಿಲ್ಲ, ಮಸ್ತ್ ಥ್ಯಾಂಕ್ ಯು ಬೈ, ಥ್ಯಾಂಕ್ ಯು ನಡಿಚಿನ ಹೊರಡೋಣ. ಬೈ KGF 1 KGF 2 ಎರಡು ಫಿಲಮ್ ಆಗ್ಬಿಟ್ಟು ಏನ್ ಸ್ಟಾರ್ ಆಗ್ಬಿಟ್ರಿ ಬೈ ನೀವು. ಮೀಡಿಯಾ 2-3 ಹಿಟ್ ಕೊಟ್ಬಿಡು ರಾಕಿಂಗ್ ಸ್ಟಾರ್ ಆದವನಲ್ಲ ಕೊಡೋ ನಾನು. ನಾನು ಯಾವ ಫಿಲಮ್ ಮಾಡಿದವನು ಎಲ್ಲ ಸೂಪರ್ ಹಿಟ್. ಅರ್ಥ ಆಯ್ತಾ? ಸರಿ ಬಾಯ್ ಚಿನ್ನ. ಅಣ್ಣ ಒಂದ್ ಲೈನ್ ಆಡಿ ಅಣ್ಣ, ಒಂದ್ ಲೈನ್ ಆಡಿ ಅಣ್ಣ. ವಿಶಾಲ್ ಕಂಚಿನ ಮೊದಲು ಲೇಟ್ ಆಗೈತೆ ಬೈ, ಒಂದೇ ಒಂದ್ ಲೈನ್ ಆಡ್ಬಿಟ್ಟು ಬರ್ತೀನಿ. ಅವ್ರು ಸ್ಪಾಟಿಫೈ ಅಲ್ಲಿ ಕೇಳಿಸ್ಕೊಂತಾರೆ. ಬಾಚಿನ. ಅರೆ ಬಾಪ್ರೆ ಬೈ. ಬಾಚಿನ. ಓ ಮೈ ಗಾಡ್, ನಿನ್ ಬಾಯಲ್ಲಿ ಇರ್ತೀನಿ ಸಾಸ್ ಚಪಾತಿ. ಮೇಡಮ್ ಶರಣ್ ಅವ್ರು ಡಬಲ್ ಆಕ್ಟಿಂಗ್ ಮಾಡೋರಲ್ಲ, ಅದ್ ಯಾವ ಫಿಲಮ್? ಮೇಡಮ್ ಎಲ್ಲ ಕಡೆ ರೆಡ್ ಮರ್ಜಾ ಹುಡುಗಿರ ಹಿಂಗೆ. ನನ್ ಪರ್ಸ್ ಮೇಲೆ ಕುತ್ಕೊಂಡಿದ್ಯಾ ನೀನು? ಆಕ್ಚುಲಿ ಅದ್ರಲ್ಲಿ ಏನು ಇರ್ಲಿಲ್ಲ ಬಿಡು, ಖಾಲಿ ಇತ್ತದು. ಮನೇಲೇ ಇರ್ಬೇಕು ಬಿಡು. ಡ್ಯಾಡೀಸ್ ಎಲ್ಲ ಕೆಲಸ ಮಾಡಿ ಈ ಸಾಂಗ್ ಆದ್ಮೇಲೆ ಎಲ್ಲರೂ ನನ್ನೇ ನೋಡ್ತಾರೆ. ನನ್ನೂ ನೋಡ್ತಾರೆ. ಇಲ್ಲ ಬರೀ ನನ್ನ ನೋಡ್ತಾರೆ. ಯಶ್ ಬೈ ಯಾವಾಗ ಹೋಯ್ತೀವಿ ನಾವು ಚೈನಾಗೆ? ನೀವೇ ಸಿಕ್ದಾಗಲ್ಲ ಚೈನಾ ಅಂತಿರಲ್ಲ ಬೈ. ಚೈನಾ ಡ್ಯಾಡಿ ಅಸ್ಲಿಯಾ ಡೂಪ್ಲಿಕೇಟ್? ಏನಲ್ಲ ಯಾವ್ದು ಇವೆಲ್ಲ ಮೀಡಿಯಾ. ಏನೋ ಮಚ್ಚ, ನಿನ್ ಜಾಸ್ತಿ ಆಯ್ತಂತೆ. ನನ್ನ ಹುಟ್ಟು ಗುಣ ಅದು ಅಹಂಕಾರ. ಹೋಗೋ ಮುಂದಕ್ಕೆ. ಅಯ್ಯೋ ಹೋಗಪ್ಪ. ಹಣ ಬಂದ 29ಕ್ಕೆ ನಾನು ಸತ್ತೋಗ್ಬೋದು, ನೀವು ಸತ್ತೋಗ್ಬೋದು. ಬರೀ ನೀವೆಲ್ಲರೂ ನಗ್ತಾ ಇದ್ರ, ಬರೀ ಫಾರಿನ್ ಮಾತ್ರ ಭೂಕಂಪ ಆಗುತ್ತೆ, ನಮ್ಮ ದೇಶದಲ್ಲಿ ಏನೂ ಆಗಲ್ಲ ಅಂತ. 2029ಕ್ಕೆ ಬರ್ದಿರ್ ಕೇಳ್ರಿ, ಇಂಡಿಯಾದಲ್ಲೇ ಆಗುತ್ತೆ. 154% ನಡೆಯಲ್ಲ, 100 ಗ್ಯಾರಂಟಿ. ಬೆಂಗಳೂರು ಕೂಡ ಅಲ್ಲೋಲ್ಕಲ್ಲಾಗುತ್ತೆ. ನೀವು ಬರ್ದಿರ್ ಕೇಳಿ, 2029ಕ್ಕೆ ನೀವು ನೋಟ್ ಮಾಡಿ ಕೇಳಿ, ಜಗತ್ ಹತ್ತಿ ಉರಿತೈತೆ. ಹೌದಾ? ಹೊಸ ಕಾನೂನು 30% ಚೇಂಜ್ ಆಗುತ್ತೆ ಅಂತ ಹೇಳ್ತಿದ್ದೀನಿ. ಇವಾಗಲೇ ಸಾಕಷ್ಟು ಕಾನೂನುಗಳು ಚೇಂಜ್ ಆಗ್ತಾ ಇದಾವೆ. ಆರ್ಯವರ್ಧನ್ ಒಬ್ಬ ದೇವರನ್ನೊಬ್ಬ ನಮ್ಗೆ ಹೇಳ್ತಾ ಇದ್ದಾನೆ, ಕರ್ನಾಟಕದಲ್ಲಿ ಹೇಳಿದ್ದೆಲ್ಲ ನಡೀತೈತೆ. ನನಗೆ ಯಾವ ದೇವರು ಬೇಡ, ನನಗೆ ನೀವೇ ದೇವರು. ಈ ಪ್ರಪಂಚದಲ್ಲಿ ಒಂದು ಹುಲ್ಕಡ್ಡಿನೂ ಅಳ್ಳಾಡ್ಬೇಕಂದ್ರೆ ಅದು ಆರ್ಯವರ್ಧನ್ ಗೊತ್ತಿರುತ್ತೆ. ನಡಿವಿ. ಓಕೆ ಫ್ರೆಂಡ್, ಬಾಯ್. ನನಗೆ ಹೆಂಗೋ ಸಿಗದೆ ನೀನು, ಹೆಂಗೋ ಇಷ್ಟ. ತುಂಬಾ ಚೆನ್ನಾಗಿದೆ ಕಣೋ. ಇಲ್ಲಿವರೆಗೂ ದೇವರು ಮನುಷ್ಯನಿಗೆ ಶಾಪ ಕೊಡೋದ್ನ ನೋಡಿವ್ನಿ ಕೇಳಿವ್ನಿ, ಆದ್ರೆ ಇವತ್ತು ನಾನೇ ನಿನ್ಗೆ ಶಾಪ ಕೊಡ್ಬೇಕಾಗ್ತದೆ. ಹಲೋ ಲೇ ಬೇವರ್ಸಿ, ನಾನು ಬಿಸಿ ಇದೀನಿ, ಆಮೇಲೆ ಮಾಡ್ತೀನಿ. ಇಕ್ಕೋ ಫೋನ್. ಏನ್ ಮಾಡ್ತಿದ್ಯಾ? ಊಟ ಮಾಡ್ತಾ ಇದೀನಿ. ಏನ್ ಊಟ? ಅನ್ನ ಸಾಂಬಾರು. ಏನ್ ಸಾಂಬಾರು? ಮೂಲಂಗಿ ಸಾಂಬಾರು. ಮೂಲಂಗಿ ನಿಮ್ ಮನೆ ಹತ್ರ ಇರೋ ಅಂಗಡಿ ಹತ್ರ ತಂದಿದ್ದ ಇಲ್ಲ ಕೇರ್ ಮಾರ್ಕೆಟ್ ಹೋಗಿ ತಂದಿದ್ದ? ಒಂದೊಂದಲ್ಲ ನಮ್ ಮನೆ ಹತ್ರ ಇರೋ ಅಂಗಡಿ ಹತ್ರ ಹೋಗಿ ತಂದಿದ್ದು. ಮತ್ತೆ ಅನ್ನ ಸಾಂಬಾರ್ ನೆಂಚ್ಕೊಳಕ್ ಏನಿಲ್ವಾ? ಚೌಚೋ ಐತೆ. ಏನ್ ಚೌಚೋ? ಖಾರ ಬೂಂದಿ ನಿಮ್ ಮನೆ ಹತ್ರ ಇರೋ ಅಂಗಡಿ ಹತ್ರ ತಂದಿದ್ದ ಇಲ್ಲ ಮಾರ್ಕೆಟ್ ಹೋಗಿ ತಂದಿದ್ದ? ನಿಮ್ ಅಜ್ಜಿ ತಿಗ್ಗಿನ ತಂದಿದ್ದು. ಮನೇಲಿ ಮಾಡಕ್ ಕೆಲಸ ಇದೆ ಅಂದ್ರೆ ಹೋಗಿ ಟ್ರೈನ್ ಟೈರ್ ಪಂಚರ್ ಹಾಕು. ನನ್ಗೆ ಯಾಕೆ ಫೋನ್ ಮಾಡಿ ತಲೆ ತಿಂತ್ಯಾ? ಇಲ್ಲ ನನಗೆ ಕೆಲಸ ಐತೆ, ನಿನಗ್ ಮಾಡಕ್ ಕೆಲಸ ಆದ್ರೆ ಮೂಲಂಗಿ ಸಾರ್ ತಿನ್ಬಿಟ್ಟು ಹೋಗಿ ಟ್ರೈನ್ ಇಂಜಿನ್ ಕುತ್ಕೊಂಡು ಊಸ್ಬಿಡು. ಅಪ್ಪಾಜಿ ಬಾಳೆಹಣ್ಣು ಹುಷಾರು. ಸುಮ್ನಿರ್ಲ, ಜೀರಿಗೆ ಬಾಳೆಹಣ್ಣು ಹಿಡ್ಕೊಂಡು ಹಿಂಗ್ ಆಡ್ತಿದ್ಯಾ? ಅತ್ತೇತು. ಇನ್ನತ್ರ ಏನ್ ಪಚ್ಚ ಬಾಳೆಹಣ್ಣ ರೇಂಜಿಗೆ ಮಾತಾಡ್ತಿದ್ಯಲ್ಲ ನೀನು. ಅಪ್ಪ ನಿನಗ್ ಕಂಪೇರ್ ಮಾಡಿದ್ರೆ ನಾನು ದೊಡ್ಡದಾಯ್ತು. ಸುಮ್ನಿರು. ಇದಾಯ್ತು. ಸುಮ್ನಿರು ಅಪ್ಪಾಜಿ ಹುಷಾರ್. ಅಯ್ಯೋ ತೊಡೇನು ಈ ಸಣ್ಣ ಕೈ ತಿಂದು. ಅಪ್ಪಾಜಿ ಅಪ್ಪಾಜಿ ಏನೋ ಮುಲ್ಲ ಮುಲ್ಲ ಅಂತ ಐತೆ ಅಪ್ಪಾಜಿ. ಮೋಸ್ಟ್ಲಿ ಎರೆಹುಳ ಇರ್ಬೇಕು. ಎರೆಹುಳನಾ? ಇರ್ಬಹುದು. ಅಪ್ಪಾಜಿ ನಂದು ಬಾಳೆಹಣ್ಣು. ಎರೆಹುಳ ನಿನ್ ಬಾಳೆಹಣ್ಣು ತಿನ್ನಲ್ಲ ಕಣಲೆ. ಯಾರಿಗ್ ಗೊತ್ತಪ್ಪಾಜಿ? ಅದಿದ್ರು ಏನ್ ಪ್ರಯೋಜನ? ಯೂಸೇ ಆಗಲ್ಲ, ಬತ್ತೋಗೀತೆ. ಜೀವಂತ ಸಮಾಧಿ ಮಾಡ್ತಿದ್ಯಾ ನನ್ನ?
ಪಡಿಸಿಕ ಗಾಡಿ ಎದಕ್ ನಿಂದ್ರಿಸಿದಿಲ್ಲ ನೀನು? ಗಾಡಿ ನಿಂದ್ರಿಸಿದ್ರೆ ತಲೆ ಔಟ್ ಆಕೇತ್ ನೋಡ್ ನಂದು. ನೀನು ಗಾಡಿ ಹೊಡ್ಕೊಂತ ಹೋಗ್ಬೇಕು, ನಾನ್ ಬೆನ್ನ ಹತ್ತಿ ನಿಂದು ಮುಕ್ಳಿಗೆ ಕಡಿತೀನಿ, ಅವಾಗ ನಂಗೆ ಮಜಾ ಬರದು. ನಿಮ್ಮ ಹೆಸರೇನು? ಅಮ್ರಮ್ಮ. ನಿಮ್ಮ ಇನ್ಸ್ಟಾಗ್ರಾಮ್ ಐಡಿ ಏನು? ಅಮೂಲ್ ಬೇಬಿ. ನೀನೇನು ಬಂತು ಬಂತು ನೋಡಿ, ಈಚೆ ಬಂತು ಬಿಡು. ಈಚೆ ಬಂತು ಬಿಡು. ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಹುಳ ಹೋಗಿತ್ತಲ್ಲ, ಹುಳ ಹೋಗಿತ್ತು ಒಳಗೆ, ಈಚೆ ಬಂತು. ನನ್ನ ಮಗನೇ, ಒಂದ್ ಸರ್ಕಲ್ಗೆ 2 ಸೈಡ್ ಇರುತ್ತೆ, ಇನ್ಸೈಡ್ ಅಂಡ್ ಔಟ್ ಸೈಡ್. ಸ್ವಲ್ಪ ತಲೆನಲ್ಲಿ ಸಗಣಿ ಇದೆ ಅನ್ನೋದನ್ನ ಪ್ರದರ್ಶನ ಮಾಡಬಾರ್ದು. ನಮ್ ಮ್ಯಾಥ್ಸ್ ಮೇಡಮ್ ಫೋನ್ ಮಾಡ್ಬಿಟ್ಟು ಎಷ್ಟು ಬೇಜಾರ್ ಬಿದ್ರು ಗೊತ್ತಾ? ನೀವೇನಕ್ಕೆ ಅಪ್ ಸೈಡ್ ಹೇಳಿಲ್ಲ, ಡೌನ್ ಸೈಡ್ ಹೇಳಿಲ್ಲ, ರೈಟ್ ಸೈಡ್ ಹೇಳಿಲ್ಲ, ಲೆಫ್ಟ್ ಸೈಡ್ ಹೇಳಿಲ್ಲ ಅಂತ ಬಹಳ ಬೇಜಾರಾಗ್ಬಿಟ್ರು. ನೀವು ಕ್ರಿಕೆಟ್ ಆಡ್ತಿರ್ತಾನೆ, ಕ್ರಿಕೆಟ್ ಆಂಗಲ್ ಅಲ್ಲೂ ಎಕ್ಸ್ಪ್ಲೈನ್ ಮಾಡ್ಬೋದಿತ್ತು ಅವನಿಗೆ. ಮಿಡಾನು, ಲಾಂಗಾನು, ಕವರು, ಪಾಯಿಂಟು ಅದೆಲ್ಲ ಹೇಳಿದ್ರೆ ಆ ಇಂಜಿನಿಯರಿಂಗ್ ಸ್ಟೂಡೆಂಟ್ಗೆ ಒಳ್ಳೆ ಶಾಸ್ತಿ ಆಗೋದು, ಒಳ್ಳೆ ಪಾಠ ಕಲ್ತಂಗ ಆಗೋದು. ಬಿಗ್ ಬಾಸ್ ಆಗಿದ್ದಾಗೂ ಅಷ್ಟೇ ತಿಂತಾ ಇರಲಿಲ್ಲ ನಾನು. ಅಲ್ಲಿ ಬೇರೆ ಫಾರಂ ಕಳಿ ಕೊಡ್ತಾ ಇದ್ರು, ಅದ್ರಕ್ಕೆ ಕಿತ್ಲಾಟ. ಆ ಒಂದ್ ಪೀಸ್ ಹೆಚ್ಚಿಗೆ ಬಿದ್ಬಿಟ್ರೆ ಮಕ್ಕಳು ನೋಡಕ್ ಆಗಲ್ಲ. ಯಪ್ಪ ಬಿಗ್ ಬಾಸ್ ಹೋಗ್ಬೇಕನ್ಬಿಟ್ಟು ಏನೇನ್ ಸಾಹಸ ಬೀಳ್ತಾರ. ಅವ್ರು 2 ವರ್ಷದಿಂದ ನನ್ನ ಹಿಂದೆ ಬಿದ್ದಿದ್ದು ಬಿಗ್ ಬಾಸ್. ಅಗ್ನಿ ಪರೀಕ್ಷೆ, 60 ಜನ, ಲಕ್ಷಾಂತರ ಆಡಿಷನ್. ಅಪ್ಪ ಅದೆಲ್ಲಾನು ನೋಡಿ TRP ಗೋಸ್ಕರ ಸುಮ್ಮನೆ ಜನಗಳನ್ನ ಮುಚ್ಚಿಡ್ಸೋದು ಎತ್ತು. ಸತ್ ಮೇಲೆ ಯಾರು ಏನು ತಗೊಂಡೋಗಲ್ಲ ಅಲ್ವಾ? ಆದ್ರೂ ಸ್ವಾರ್ಥ ಯಾಕೆ ಅಂತ ನಿನ್ಗೆ ನಾನ್ ಕೇಳ್ತೀನಿ ಕ್ವಶನ್. ಡಾಕ್ಟರ್ ನೀನ್ ಕೇಳ್ತಾನೆ, ನೀನ್ ನಾಳೆ ಸುತ್ತೋಗ್ಬಿಡ್ತೀಯಪ್ಪ ಅಂತ. ನೀನ್ ಅಲ್ಲಿರೋ ಆಸ್ತಿ ಎಲ್ಲ ದಾನ ಮಾಡ್ಬಿಡ್ತೀಯಾ? ಇಲ್ಲ. ನಿನ್ನಾಗೆ ಐತಲ್ಲ ಉತ್ತರ. ಇಲ್ಲ, ಆಶ್ರಮಕ್ ಮಾಡ್ಬಿಡ್ತೀನಿ ಅಂದ್ರೆ ಮಾಡ್ತೀಯಾ ಇವಾಗ? ಅಲ್ಲ, ಅದೇನಪ್ಪ ಕನ್ಫರ್ಮ್. ಡಾಕ್ಟರ್ ಬಂದ್ ಹೇಳ್ತಾನೆ ನೀನ್ ಹೋಗ್ಬಿಡ್ತೀಯ ನಾಳೆ ಅಂತ, ಕೊಟ್ಬಿಡ್ತೀಯಾ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ನೀನ್ ಏನು ಬೇಡ, ಈ ಮೊಬೈಲ್ ಕೊಡ್ತೀಯಾ? ಕೊಟ್ಬಿಡ್ತೀನಿ ಸೀರಿಯಸ್ ಆಗಿ ಕೊಟ್ಬಿಡ್ತೀನಿ. ನಿಜ ಅದೇ ನೋಡಿ, ಹಿಂಗೆ ನಮ್ ಜನ ನೋಡೋ ಇಲ್ಲೇ ಸಿಕ್ಕೋಯ್ತು ಎಕ್ಸಾಂಪಲ್. ನಿಂದೇ ಕೊಡಕ್ ರೆಡಿ ಇಲ್ಲ, ನೀನ ಫ್ರೆಂಡ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀಯ. ಕರೆಕ್ಟ್ ಆಗೋಯ್ತಾ?